ನೀತಿ ಸಂಹಿತೆ ಉಲ್ಲಂಘನೆ ಹಿನ್ನೆಲೆ ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ಆರೋಪ ಹಿನ್ನೆಲೆ ಚಿತ್ರದುರ್ಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದ ಪಡೆದು ಒಳಮಠದ ಆವರಣದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಿ ವೋಟ್ ಬ್ಯಾಂಕ್ ರಾಜಕಾರಣ ನಡೆಸುತ್ತಿದ್ದಾರೆ. ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿದ್ದು, ಈ ಹಿಂದೆ ಅವಿದ್ಯಾವಂತರೇ ಹೆಚ್ಚಾಗಿದ್ದರು ಎಂದು ಭಾಷಣ ಮಾಡಿದರು. ಇದರಿಂದಾಗಿ ನೀತಿ ಸಂಹಿತೆ ಉಲ್ಲಂಘನೆಯಾಗಿದ್ದು, ತಳಕು ಪೊಲೀಸ್ ಠಾಣೆಯಲ್ಲಿ ಗೋವಿಂದ ಕಾರಜೋಳ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮನಸ್ಥಿತಿ ಒಳಗೆ ಯುವಕರು ಕುಣಿತಾ ಇದ್ದಾರೆ. ಅದಕ್ಕಾಗಿ 2024 ಚುನಾವಣೆಯಲ್ಲಿ ಒಂದು ಪ್ರಶ್ನೆ, ಸ್ಥಳೀಯರು ಮತ್ತು ಸ್ವಪಕ್ಷೀಯರ ವಿರೋಧವನ್ನು ತಾವು ಹೇಗೆ ಸರಿಪಡಿಸ್ತೀವಿ? ನೋಡಿ, ಯಾರೂ ವಿರೋಧ ಮಾಡಿಲ್ಲ. ನಿಮಗೆ ಗೊತ್ತಿರಲಿ, ನಾನು ಚಿತ್ರದುರ್ಗದ ಲೋಕಸಭಾ ಸ್ಥಾನದ ಟಿಕೆಟ್ ಕೇಳಿದ್ದಿಲ್ಲ, ಅರ್ಜಿ ಕೊಟ್ಟಿದ್ದಿಲ್ಲ. ಯಾರಿಗಾದರೂ ಕೊಡ್ರಿ ಅಂತ ಹೇಳಿದ್ದೆ. ಭಾಳ ಸ್ಪಷ್ಟವಾಗಿ ನಾರಾಯಣಸ್ವಾಮಿಯವ್ರನ್ನೇ ಮುಂದುವರಿಸಿ ಅಂತ ಹೇಳಿದ್ದೆ. ನಾನು ಕಮಿಟಿ ಒಳಗಿದ್ದರೂ ಕೂಡ ಅವರು ನನಗೆ ಬೇಡ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ಈ ಬಾರಿ ನಾನು ಸ್ಟೇಟ್ನಲ್ಲೇ ಉಳಿತೀನಿ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋ ಭಾವನೆಯನ್ನು ವ್ಯಕ್ತ ಮಾಡಿದ್ದರಿಂದ ಕೊನೆಯವರೆಗೂ ಪ್ರಯತ್ನ ಮಾಡಿದ್ವಿ. ಅದಕ್ಕಾಗಿಯೇ ರಾಜ್ಯದ ಎಲ್ಲ ಟಿಕೆಟ್ಗಳು 24 ಡಿಕ್ಲೇರ್ ಮಾಡಿ ಒಂದು ಯಾಕೆ ಇಟ್ಕೊಂಡು ಕೂತಿದ್ರು ಅಂದ್ರೆ ನಾರಾಯಣಸ್ವಾಮಿಯವ್ರನ್ನೇ ಮನಸ್ಸೊಲಿಸಿ ಕೊಡೋಣ ಅಂತೇಳಿ ಅವರು ಅಲ್ಲಂದ ಮೇಲೆ ಜಿಲ್ಲೆಯ ಎಲ್ಲ ಪ್ರಮುಖ ಮಾಜಿ ಶಾಸಕರು, ಅಧ್ಯಕ್ಷರು, ಕೋರ್ ಕಮಿಟಿಯವರು ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಕಾರಜೋಳ ಅವ್ರನ್ನ ಮಾಡಿದರೆ ನಾವು ಸರಿ ಆಗ್ತದೆ. ಅನುಭವಿ ರಾಜಕಾರಣಿಗಳಿಂದ 30 ವರ್ಷ ಅಧಿಕಾರದಲ್ಲಿದ್ದಂಥವ್ರು ಅವ್ರನ್ನೇ ಮಾಡಿ 16 ಜಿಲ್ಲೆಗಳ ಉಸ್ತುವಾರಿ, ಇಡೀ ಉತ್ತರ ಕರ್ನಾಟಕ ಎಲ್ಲ ಜಿಲ್ಲೆ ಉಸ್ತುವಾರಿ ಮಾಡೀನಿ. ಬೆಳಗಾಂನೂ ಮಾಡೀನಿ, ಗುಲ್ಬರ್ಗಾನೂ ಮಾಡೀನಿ, ಕೊಪ್ಪಳನೂ ಮಾಡೀನಿ, ಬಾಗಲಕೋಟೆನೂ ಮಾಡೀನಿ, ಬಿಜಾಪುರನೂ ಮಾಡೀನಿ. ಅಂದ್ರೆ ಈ ಒಂದು ಅನುಭವದ ಹಿನ್ನೆಲೆ ಒಳಗೆ ನನ್ನ ನೋಡಿದ್ದರಿಂದ ಅನುಭವದ ಆಧಾರದ ಮೇಲೆ ಆಗಲಿ ಅಂತ ಅಷ್ಟೇ ಅನುಭವಿಸ್ತಾ. ಮತ್ತು ನನ್ನ ಆಡಳಿತದಲ್ಲಿ ಯಾವುದೇ ಕಳಂಕ ಹಚ್ಕೊಂಡಿಲ್ಲ. ಮತ್ತು ಪ್ರಮುಖ ಇಲಾಖೆಗಳನ್ನ ನಾ ಮಾಡಿದ್ದೀನಿ. ಅವೆರಡೂ ಆಧಾರ ಪ್ರಮುಖವಾಗಿ ಎಲ್ಲ ಪ್ರಮುಖ ಇಲಾಖೆಗಳನ್ನ ಮಾಡಿದ್ದೀನಿ, ಎಕ್ಸೆಪ್ಟ್ ಫೈನಾನ್ಸ್ ಆ್ಯಂಡ್ ಹೋಮ್. ನಾನು ಎಲ್ಲ ಇಲಾಖೆ ಮಾಡಿದ್ದೀನಿ. ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಬಂದಾಗ ಯಾರೇ ಸಾಮಾನ್ಯ ಜನರು ಬಂದರು ಇವತ್ತು ಹೇಳ್ತಾರೆ, ನಾ ಬಂದಾಗ ಈಗ ಎಲ್ಲರೂ ಹೋಗೋಣ, ನಿಮ್ಮ ಹತ್ರ ಬಂದಿದ್ದು ಸರ್ ನೀವು ಮಾಡಿಕೊಟ್ಟಿದ್ದೀರಿ. ಯಾವ ಜಿಲ್ಲೆಯಲ್ಲಿ ಹೋದ್ರೂ ಹೇಳ್ತಾರೆ, ನೀವು ನಿಮ್ಮ ಹತ್ರ ಬಂದಿದ್ದು ಮಾಡಿ. ಆ ಒಂದು ಹಿನ್ನೆಲೆ ಒಳಗೆ ನನ್ನ ಕರ್ಕೊಂಡು ಬಂದಾಗ ಹೊರತು ಬೇರೆ ಯಾವುದೇ ಕಾರಣ. ಚಂದ್ರಪ್ಪರನ್ನ ಸಮಾಧಾನ ಮಾಡೋದಕ್ಕೆ ಏನು ಮಾಡ್ತಾರೆ? ಈಗಾಗಲೇ ಪಕ್ಷದ ಹಿರಿಯರು ಆ ವಿಷಯವನ್ನು ಗಮನಿಸಿದ್ದಾರೆ. ಖಂಡಿತವಾಗಿ ಚಂದ್ರಪ್ಪನವ್ರ ಮಗನಿಗೆ ತಿಳಿ ಹೇಳಿ ಸರಿ ಮಾಡ್ತಾರೆ ಅನ್ನೋ ವಿಶ್ವಾಸ. ಶಿಸ್ತು ಕ್ರಮ ತಗೊಳ್ತೀರೋ ಅಥವಾ ಸಮಾಧಾನ? ನಾನು ಇದರೊಳಗೆ ನಾನು ಯಾರೇ ವ್ಯತ್ಯಾಸಗಳಾಗಿದ್ದರೂ ಕೂಡ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು, ಮಾತುಕತೆ ಮಾಡಿಕೊಂಡು ಸಮಾಧಾನ ಸರಿ ಮಾಡೋಣ. ಸ್ವಾಭಾವಿಕ ಯುವಕ ಅದಾನ, ವಿದ್ಯಾವಂತ, ನನಗೆ ಕೊಡ್ರಿ ಅಂತ ಕೇಳಿರ್ಬೋದು. ಅದನ್ನು ನಾವು ಭಾಳ ಗಂಭೀರವಾಗಿ ತೊಗೋಬೇಕಾಗಿದೆ. ಕೇಳಿದಾನ, ಕೊಟ್ಟಿಲ್ಲ, ಆಯ್ತಪ್ಪ ಇನ್ನು ಭವಿಷ್ಯದ ನಿನಗೆ ಅಂತ ಹೇಳ್ತಾರೆ. ಸರ್, ಕಾಂಗ್ರೆಸ್ ಅಭ್ಯರ್ಥಿ ಒಂದು ವಿಷಯ ಹೇಳ್ತಾರೆ ಸರ್, ಏನಪ್ಪ, BJP ಯಾವಾಗಲೂ ರಾಷ್ಟ್ರ ರಾಜಕಾರಣ ಮತ್ತು ದೇಶವಾಸಿಗಳ ಭಾವನೆಗಳನ್ನು ಮತ್ತು ಧಾರ್ಮಿಕ ವಿಚಾರಧಾರೆಗಳನ್ನು ಇಟ್ಕೊಂಡು ಚುನಾವಣೆಗಳನ್ನು ಫೇಸ್ ಮಾಡುತ್ತೆ ಅಂತಂದು. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಪಾಪ ಅವ್ರಿಗೆ ಗೊತ್ತಿರಲಿಕ್ಕೆ ದೇಶದಲ್ಲಿ ಭಾವನಾತ್ಮಕ ವಿಷಯ, ಧರ್ಮದ ವಿಷಯ, ಜಾತಿಗಳ ವಿಷಯ ಇಟ್ಕೊಂಡು ರಾಜಕಾರಣ ಮಾಡಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಕಾಂಗ್ರೆಸ್ನವರು, BJP ನರೇಂದ್ರ ಮೋದಿಜಿಯವರು ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅತ್ಯಂತ ಹಿಂದುಳಿದ ವರ್ಗದ ನಾಯಕ. ಅವರು ಎಂದೂ ತಮ್ಮ ಜಾತಿ ಧರ್ಮದ ಬಗ್ಗೆ ಮಾತಾಡಿಲ್ಲ. ದೇಶದ ಅಭಿವೃದ್ಧಿ, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯದ ಹಿನ್ನೆಲೆ ಒಳಗೆ ಆಡಳಿತ ಮಾಡಿದಂಥವರು. ಅವರು ಸರ್ವೋದಯದ ಸಿದ್ಧಾಂತ, ಅಂತ್ಯೋದಯದ ಕಾರ್ಯಕ್ರಮ, ಭ್ರಷ್ಟಾಚಾರ ಮುಕ್ತ ಭಾರತ ಮಾಡಬೇಕು ಅಂತ ಆಡಳಿತ ಮಾಡಿದ್ದಾರೆ ಹೊರತು ಯಾರೋ ಪಾಪ ತಿಳುವಳಿಕೆಲ್ದ ಹೇಳಿರ್ಬೋದು. ಅದನ್ನು ನಾವು ಭಾಳ ಗಂಭೀರವಾಗಿ ತಗೋಬೇಕು. ನಾಮಪತ್ರ ಯಾವತ್ತೂ ಸಂಖ್ಯೆ ನಾನು 4ನೇ ತಾರೀಕಿಗೆ ಜನಗಳನ್ನ ಕರೆಸಿ ಮಾಡಬೇಕು.
ನಾಲ್ಕು